ಆಚಮನವನ್ನು ಮಾಡಬೇಕಾದ ಸಂದರ್ಭದಲ್ಲಿ ಪೂರ್ವಕ್ಕೆ ಕುಳಿತುಕೊಂಡು ಆಚಮನವನ್ನು ಮಾಡ್ತೀವಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಆಚಮನವನ್ನು ಮಾಡ್ತೀವಿ. ಈ ಎರಡು ದಿಕ್ಕುಗಳಲ್ಲೇ ಕುಳಿತುಕೊಂಡು ಆಚಮನವನ್ನು ಯಾಕೆ ಮಾಡಬೇಕು? ದಕ್ಷಿಣಕ್ಕೆ ಕುಳಿತು ಆಚಮನವನ್ನು ಯಾಕೆ ಮಾಡಬಾರದು? ಅಥವಾ ಪಶ್ಚಿಮಕ್ಕೆ ಕುಳಿತುಕೊಂಡು ಆಚಮನವನ್ನು ಯಾಕೆ ಮಾಡಬಾರದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ಈ ರೀತಿಯಾಗಿ ಇದೆ. ಯಾಮ್ಯ ಪ್ರತ್ಯಂಗುಖತ್ವೇನ ಕೃತಂ ಆಚಮನಂ ಯದಿ ಪ್ರಾಯಶ್ಚಿತ್ತಂ ತದಾ ಕುರ್ಯಾತ್ ಸ್ನಾನಂ ಆಚಮನಂ ಕ್ರಮಾತ್ ಎಂಬುದಾಗಿ ಭಾರದ್ವಾಜ ಋಷಿಗಳು ಪ್ರಮಾಣವನ್ನು ತಿಳಿಸಿಕೊಡ್ತಾರೆ. ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಆಚಮನವನ್ನು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿದಾಗ ಮಾತ್ರ ನಾವು ಶುದ್ಧರಾಗುತ್ತೇವೆ. ಆದ್ದರಿಂದ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಸರ್ವಥಾ ಆಚಮನವನ್ನು ಮಾಡಬಾರದು. ಇನ್ನು ಪಶ್ಚಿಮಕ್ಕೆ ಕುಳಿತುಕೊಂಡು ಆಚಮನವನ್ನು ಮಾಡಿದರೆ ಪಾಪ ಬರ್ತದೆ. ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂತಂದರೆ ಮತ್ತೆ ಸರಿಯಾಗಿರತಕ್ಕಂತಹ ದಿಕ್ಕಿಗೆ ಅಂದರೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಆಚಮನವನ್ನು ಮಾಡಿದಾಗ ಮಾತ್ರ ಬಂದಿರುವಂತಹ ಪಾಪ ಅಂತನ್ನೋದು ಪರಿಹಾರವಾಗ್ತದೆ. ಅದರಿಂದಾಗಿ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಆಚಮನವನ್ನು ಮಾಡುವಂತೆ ಇಲ್ಲ, ಪಶ್ಚಿಮಾಭಿಮುಖವಾಗಿ ಕುಳಿತುಕೊಂಡು ಆಚಮನವನ್ನು ಮಾಡುವಂತೆ ಇಲ್ಲ. ಆದ್ದರಿಂದಲೇ ಆಚಮನವನ್ನು ಮಾಡಬೇಕಾದ ಸಂದರ್ಭ ಒದಗಿದಾಗ ಪುರೋಹಿತರು, ಬ್ರಾಹ್ಮಣರು ಎಲ್ಲರೂ ಕೂಡ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಆಚಮನವನ್ನು ಮಾಡ್ತಾರೆ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಆಚಮನವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಯಬೇಕು.